ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಮುಕ್ಕೋಟಿ ದೇವರನ್ನ ಆರಾಧಿಸುವ ನಾಡು ನಮ್ಮದು. ಒಂದೊಂದು ದೇವರ ಆರಾಧನೆಗೂ ಆಯಾ ದೇವರ ಸನ್ನಿಧಿಗೆ ಹೋಗಿ ಆಶೀರ್ವಾದ ಪಡಿತೀವಿ. ಆದರೆ ಇಲ್ಲೊಂದು ಕಡೆ ವಿಘ್ನ ವಿನಾಶಕ ಗಣೇಶನನ್ನ ಪೂಜಿಸೋದ್ರ ಜೊತೆಗೆ ದೇವಾನುದೇವತೆಗಳ ಆಶೀರ್ವಾದವನ್ನು ಪಡೆಯಬಹುದು. ಗಂಗಣಪತಯೇ ನಮೋ ನಮಃ, ಶ್ರೀ ಸಿದ್ಧಿ ವಿನಾಯಕ ನಮೋ ನಮಃ, ಅಷ್ಟವಿನಾಯಕ ನಮೋ ನಮಃ, ಗಣಪತಿ ಬಾಪ್ಪ ಮೋರಯ. ದೇವಾಲಯದ ದ್ವಾರದಿಂದ 7-8 ಮೆಟ್ಟಿಲು ಇಳಿದ್ರೆ ಉತ್ತರಾಭಿಮುಖವಾಗಿ ಬಂಡೆಯ ಮೇಲೆ ರಾರಾಜಿಸ್ತಾನೆ ವಿನಾಯಕ. ಹಾಗೆ ನಿಧಾನವಾಗಿ ಪ್ರದಕ್ಷಿಣೆ ಹಾಕಿದ್ರೆ ಲಿಂಗಾಕಾರದ 5 ನಾಗಲಿಂಗನ ದರ್ಶನವಾಗುತ್ತೆ. ಶ್ರೀ ಸಿದ್ಧಿ ವಿನಾಯಕ ನಮೋ ನಮಃ, ಅಷ್ಟವಿನಾಯಕ ನಮೋ ನಮಃ. ಶ್ರೀನಗರ ನಾಗೇಂದ್ರ ಬ್ಲಾಕ್ನಲ್ಲಿರೋ ನಾಗಲಿಂಗೇಶ್ವರ ದೇವಾಲಯಕ್ಕೆ ಒಮ್ಮೆ ಭೇಟಿ ನೀಡಿದ್ರೆ ದೇವಾದಿ ದೇವತೆಗಳು ಒಮ್ಮೆಲೆ ಪ್ರತ್ಯಕ್ಷರಾಗ್ತಾರೆ. ಈ ಗಣೇಶನಿಗೊಂದು ಪುಟ್ಟ ಇತಿಹಾಸವಿದೆ. ಲೇಔಟ್ನ ರಸ್ತೆ ಅಗಲೀಕರಣ ಕೆಲಸ ನಡೀತಿದ್ದಾಗ ಕಲ್ಲಿನ ಗಣೇಶನ ಮೂರ್ತಿಯೊಂದು ಪ್ರತ್ಯಕ್ಷವಾಗಿತ್ತು. ಜೊತೆಗೆ ಈ ಅಷ್ಟ ದೇವರುಗಳ ಮೂರ್ತಿಗಳು ಇದ್ವು. ಭಕ್ತಿ ಪರವಶರಾದ ಜನ ದೇಗುಲ ಕಟ್ಟಿಸಿಯೇ ಬಿಟ್ರು. ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ನಾಗಲಿಂಗೇಶ್ವರ ಅಂತ ಕರೆದ್ರು. ಆ್ಯಕ್ಚುಲಿ 35 ವರ್ಷದ ಮಾತು ಇದು. ಆವಾಗ ಇಲ್ಲಿ ಯಾವುದು ಮನೆಗಳಿರಲಿಲ್ಲ. ಲೇಔಟ್ ಫಾರ್ಮೇಷನ್ ಆಗಬೇಕಾದ್ರೆ ರಸ್ತೆ ಮಾಡಬೇಕನ್ನೋ ಸಂದರ್ಭದಲ್ಲಿ ಈ ಕಲ್ಲು ಒಂದು ಇದೇ ಥರ ಶೇಪ್ ಇದ್ದದ್ದು ಕಲ್ಲು ಗೋಚರ ಆಯಿತು. ಆವಾಗ ರಸ್ತೆ ಇದನ್ನು ಬದಲಾಯಿಸ್ಬಿಟ್ಟು ಬೇರೆ ಕಡೆ ರಸ್ತೆ ಮಾಡಿಕೊಂಡು ಈ ಜಾಗನ ಉಳಿಸ್ಕೊಂಡು ಇದನ್ನು ಒಂದು ದೇವಸ್ಥಾನ ಕಟ್ಟೋ ಪ್ರಯತ್ನ ಮಾಡಿ 1983 ಒಳಗೆ ಸಿದ್ದಾರೆಡ್ಡಿಯವರಂತೂ ಅವರೇ ಇದನ್ನು ದೇವಸ್ಥಾನ ಕಟ್ಟಿಸಿಬಿಟ್ಟು ಸಾರ್ವಜನಿಕರಿಗೆ ಬಿಟ್ಕೊಟ್ಟಿದ್ದಾರೆ. ಅದನ್ನು ನಂಬಿದ ಭಕ್ತರ ಪಾಲಿಗೆ ಈ ದೇವರು ಬೇಡಿದ್ದನ್ನೆಲ್ಲ ನೀಡ್ತಾನೆ. ಅಷ್ಟ ದೇವರುಗಳ ಪೂಜೆಗೆ ದಿನನಿತ್ಯ 100 ಭಕ್ತರು ಬರ್ತಾರೆ. ನಾವಿಲ್ಲಿ 20 ವರ್ಷದಿಂದ ಇದ್ದೀವಿ. ತುಂಬ ಚೆನ್ನಾಗಿ ನಡೀತದೆ. ಸಂಕಷ್ಟ ಮತ್ತು ಹಬ್ಬಗಳಲ್ಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ನಾವು ದಿನ ಬರ್ತೀವಿ. ನಾವು ಇಲ್ಲಿ ಬಂದು ಪೂಜೆ ಮಾಡಿಕೊಂಡೆ ಮನೆಗೆ ಹೋಗೋದು. ಈ ಬಾರಿ ಗಣೇಶ ಹಬ್ಬವಂತೂ ಇಲ್ಲಿ ಬಲು ಜೋರು. ಗಣೇಶ ಹಬ್ಬದಂದು ಗಣೇಶನನ್ನ ಪೂಜಿಸೋ ಜೊತೆಗೆ ಉಳಿದ ದೇವರುಗಳನ್ನ ಆರಾಧಿಸುವಂತಹ ಅವಕಾಶ ಭಕ್ತರದ್ದು. ಮತ್ಯಾಕ್ತಡ, ನೀವು ಕೂಡ ದೇವಾನುದೇವತೆಗಳನ್ನ ಆರಾಧಿಸಿ ಇಷ್ಟ ಸಿದ್ಧಿಗಳನ್ನ ಪೂರೈಸಿಕೊಳ್ಳಿ. ಸಮಸ್ತ ದೇವರ ಕೃಪೆಗೆ ಪಾತ್ರರಾಗಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ದೇವರಾಜ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಇವಿಷ್ಟು ಈ ಹೊತ್ತಿನ ಬೆಂಗಳೂರು ಫಸ್ಟ್ ಸುದ್ದಿಗಳು. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.